ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏಕೆ ಶಾಂತಿಯಿಲ್ಲ? ಏಕೆ ಮನಸ್ಸು ಯಾವಾಗಲೂ ಗೊಂದಲದಲ್ಲಿದೆ? ಏಕೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಜೀವನದಲ್ಲಿ ತೃಪ್ತಿ ಸಿಗುತ್ತಿಲ್ಲ? ಏಕೆ ಕೆಲವರು ಕಡಿಮೆ ಅವಕಾಶದಲ್ಲಿಯೇ ಎತ್ತರಕ್ಕೆ ಏರುತ್ತಾರೆ, ಆದರೆ ಕೆಲವರು ತುಂಬಾ ಶ್ರಮಪಟ್ಟರೂ ಒಂದೇ ಜಾಗದಲ್ಲಿ ಸಿಲುಕಿ ಹೋಗುತ್ತಾರೆ? ಸತ್ಯ ಏನೆಂದರೆ, ನಮ್ಮ ಜೀವನವನ್ನು ಹಾಳು ಮಾಡುವುದು ಹೊರಗಿನ ಶತ್ರುಗಳಲ್ಲ, ನಮ್ಮೊಳಗಿನ 5 ಭಯಾನಕ ತಪ್ಪುಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವ ಮಹತ್ವದ ಸಂದೇಶ ಏನೆಂದರೆ, ಮಾನವನು ತನ್ನ ಶತ್ರುನು ತಾನೇ, ತನ್ನ ರಕ್ಷಕನೂ ತಾನೇ. ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮ ಮನಃಶಾಂತಿಯನ್ನ ಕದ್ದುಕೊಳ್ಳುತ್ತವೆ, ನಮ್ಮ ಆತ್ಮವಿಶ್ವಾಸವನ್ನ ಒಡೆದು ಹಾಕುತ್ತವೆ, ನಮ್ಮ ಸಂಬಂಧಗಳನ್ನ ವಿಷಮಗೊಳಿಸುತ್ತವೆ ಮತ್ತು ನಿಧಾನವಾಗಿ ನಮ್ಮ ಜೀವನವನ್ನೇ ಹಾಳು ಮಾಡುತ್ತವೆ. ಇಂದು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಆಳವಾದ ಜ್ಞಾನದಿಂದ ನಿಮ್ಮ ಜೀವನವನ್ನೇ ನಾಶ ಮಾಡಬಲ್ಲ 5 ದೊಡ್ಡ ತಪ್ಪುಗಳು ಯಾವುವು, ಅವುಗಳನ್ನ ಹೇಗೆ ಗುರುತಿಸಬೇಕು, ಹೇಗೆ ದೂರ ಮಾಡಬೇಕು ಎಂಬುದನ್ನ ನಿಜ ಜೀವನದ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೇ ನೋಡಿ, ಏಕೆಂದರೆ 5ನೇ ತಪ್ಪು ನಿಮ್ಮ ಜೀವನದಲ್ಲೂ ಇರಬಹುದು. ಅದು ತಿಳಿದ ಕ್ಷಣದಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ವಿಡಿಯೋವನ್ನ ಪ್ರಾರಂಭಿಸುವ ಮುನ್ನ ನೀವು ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಸ್ನೇಹಿತರೆ, ಜೀವನ ಒಂದು ಯುದ್ಧ ಭೂಮಿ. ಪ್ರತಿಯೊಬ್ಬರೂ ಹೊರಗೆ ನಗುತ್ತಿರಬಹುದು, ಆದರೆ ಒಳಗೆ ಹಲವರು ಮೌನವಾಗಿ ಹೋರಾಡುತ್ತಿದ್ದಾರೆ. ಯಾರೋ ಹಣಕ್ಕಾಗಿ ಹೋರಾಡುತ್ತಿದ್ದಾರೆ, ಇನ್ಯಾರೋ ಸಂಬಂಧಕ್ಕಾಗಿ, ಇನ್ಯಾರೋ ಗೌರವಕ್ಕಾಗಿ, ಇನ್ಯಾರೋ ಆತ್ಮವಿಶ್ವಾಸಕ್ಕಾಗಿ, ಇನ್ಯಾರೋ ತಮ್ಮನ್ನೇ ಉಳಿಸಿಕೊಳ್ಳಲು ಹೋರಾಡುತ್ತಿದ್ದಾರೆ. ಅರ್ಜುನನು ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿಂತಿದ್ದ. ಅವನ ಕೈಯಲ್ಲಿ ಗಾಂಡೀವವಿತ್ತು, ಶಕ್ತಿ ಇತ್ತು, ಜ್ಞಾನ ಇತ್ತು, ಆದರೆ ಮನಸ್ಸು ಕುಸಿದಿತ್ತು. ಅವನು ಯುದ್ಧ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಗೊಂದಲವೇ ದೊಡ್ಡದು. ಅದೇ ಸಮಯದಲ್ಲಿ ಶ್ರೀಕೃಷ್ಣನು ಹೇಳಿದ ಜ್ಞಾನವೇ ಭಗವದ್ಗೀತೆ. ಇಂದಿಗೂ ಅದೇ ಗೀತೆಯ ಮಾತುಗಳು ನಮ್ಮ ಜೀವನದ ಪ್ರತಿಯೊಂದು ನೋವಿಗೂ ಉತ್ತರ ಕೊಡುತ್ತವೆ. ಆದರೆ ನಾವು ಆ ಮಾತುಗಳನ್ನ ಕೇಳುವುದಿಲ್ಲ. ನಾವು ನಮ್ಮ ಮನಸ್ಸಿನ ತಪ್ಪುಗಳ ಹಿಂದೆ ಓಡುತ್ತೇವೆ. ಆ 5 ತಪ್ಪುಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ತಪ್ಪು, ಎಲ್ಲವನ್ನೂ ನಾಳೆಗೆ ಹಾಕುವುದು, ಆಲಸ್ಯ ಮತ್ತು ಮುಂದೂಡುವ ಸ್ವಭಾವ. ನಾಳೆ ಮಾಡುತ್ತೇನೆ ಎಂಬ ಒಂದು ಮಾತು ಹಲವರ ಕನಸುಗಳನ್ನ ಸಮಾಧಿ ಮಾಡಿದೆ. ಸ್ನೇಹಿತರೆ, ಜೀವನವನ್ನು ಹಾಳು ಮಾಡುವ ಮೊದಲ ದೊಡ್ಡ ತಪ್ಪು ಮುಂದೂಡುವ ಸ್ವಭಾವ. ಓದು ನಾಳೆಯಿಂದ, ವ್ಯಾಯಾಮ ನಾಳೆಯಿಂದ, ಕೆಲಸ ನಾಳೆಯಿಂದ, ಪ್ರಾರ್ಥನೆ ನಾಳೆಯಿಂದ, ಉತ್ತಮ ಜೀವನ ನಾಳೆಯಿಂದ. ಆದರೆ ಸತ್ಯ ಏನೆಂದರೆ, ನಾಳೆ ಎಂದಿಗೂ ಬರುವುದಿಲ್ಲ. ಬರುವುದೆಂದರೆ ಇಂದು ಮಾತ್ರ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಕರ್ಮಣ್ಣೇ ವಾಧಿಕಾರಸ್ತೆ, ನಿನ್ನ ಹಕ್ಕು ಕರ್ಮದಲ್ಲಿ ಇದೆ, ಫಲದಲ್ಲಿ ಅಲ್ಲ. ಇದರ ಅರ್ಥ ಏನು? ಕೃಷ್ಣನು ಹೇಳುವುದು, ನೀನು ಈಗ ಮಾಡಬೇಕಾದ ಕೆಲಸವನ್ನ ಈಗಲೇ ಮಾಡು. ಫಲದ ಭಯ, ಸೋಲಿನ ಭಯ, ಆಲಸ್ಯ ಇವೆಲ್ಲವನ್ನ ಬಿಟ್ಟು ಕಾರ್ಯಕ್ಕೆ ಇಳಿದು ಬಿಡು. ಇದಕ್ಕೆ ನಿಜ ಜೀವನದ ಉದಾಹರಣೆ ನೋಡೋಣ. ಒಬ್ಬ ವಿದ್ಯಾರ್ಥಿಯನ್ನ ಊಹಿಸಿಕೊಳ್ಳಿ. ಅವನಿಗೆ KAS, IAS, PSI, FDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು. ಅವನಲ್ಲಿ ಕನಸು ಇದೆ, ಅವನಲ್ಲಿ ಬುದ್ಧಿ ಇದೆ. ಆದರೆ ಒಂದು ಸಮಸ್ಯೆ, ಅವನು ಪ್ರತಿದಿನ ಹೇಳುತ್ತಾನೆ, ಇಂದು ಸ್ವಲ್ಪ ವಿಶ್ರಾಂತಿ, ನಾಳೆಯಿಂದ ಸೀರಿಯಸ್ ಆಗಿ ಸ್ಟಡಿ ಮಾಡೋಣ. ಮೊದಲ ದಿನ ಹೋಯಿತು, 1 ವಾರ ಹೋಯಿತು, 1 ತಿಂಗಳು ಹೋಯಿತು, 1 ವರ್ಷ ಹೋಯಿತು. ಪರೀಕ್ಷೆಯ ದಿನ ಬಂದಾಗ ಅವನು ಹೇಳುತ್ತಾನೆ, ನನಗೆ ಅದೃಷ್ಟವೇ ಇರಲಿಲ್ಲ. ಆದರೆ ನಿಜವಾದ ಕಾರಣ ಅದೃಷ್ಟವಲ್ಲ. ಅವನನ್ನು ಸೋಲಿಸಿದ್ದು ಅವನ ಮುಂದೂಡುವ ಸ್ವಭಾವ. ಆಲಸ್ಯ ನಿಮ್ಮ ಶಕ್ತಿಯನ್ನ ಕದಿಯುವುದಿಲ್ಲ,
ಅದು ನಿಮ್ಮ ಭವಿಷ್ಯವನ್ನೇ ಕದ್ದುಕೊಳ್ಳುತ್ತದೆ. ದೈನಂದಿನ ಜೀವನದಲ್ಲೂ ಹಾಗೆ ಆರೋಗ್ಯ ಹಾಳಾಗುತ್ತದೆ, ಏಕೆಂದರೆ ವ್ಯಾಯಾಮವನ್ನು ನಾವು ಮುಂದೂಡುತ್ತೇವೆ. ಸಂಬಂಧಗಳು ಹಾಳಾಗುತ್ತವೆ, ಏಕೆಂದರೆ ನಂತರ ಮಾತನಾಡೋಣ ಎನ್ನುತ್ತೇವೆ. ಹಣಕಾಸಿನ ಸ್ಥಿತಿ ಹಾಳಾಗುತ್ತದೆ, ಏಕೆಂದರೆ ಮುಂದೆ ಉಳಿಸೋಣ ಎನ್ನುತ್ತೇವೆ. ಭಕ್ತಿ ಹಾಳಾಗುತ್ತದೆ, ಏಕೆಂದರೆ ವಯಸ್ಸಾದ ಮೇಲೆ ದೇವರನ್ನ ನೆನಪಿಸಿಕೊಳ್ಳೋಣ ಎನ್ನುತ್ತೇವೆ. ಸ್ನೇಹಿತರೆ, ನಾಳೆಗೆ ಹಾಕುವ ಪ್ರತಿಯೊಂದು ಒಳ್ಳೆಯ ಕೆಲಸ ಇಂದು ನಿಮ್ಮ ಜೀವನದಿಂದ ಒಂದು ಆಶೀರ್ವಾದವನ್ನ ದೂರ ಮಾಡುತ್ತದೆ. ಈ ತಪ್ಪನ್ನ ಬಿಡಬೇಕಾದರೆ ನೀವು 3 ನಿಯಮಗಳನ್ನ ಪಾಲಿಸಬೇಕು. ಮೊದಲನೆಯದು 5 ನಿಮಿಷ ನಿಯಮ. ಯಾವ ಕೆಲಸ ದೊಡ್ಡದಾಗಿ ಕೊಂಡರೂ ನಾನು ಇದನ್ನು ಕೇವಲ 5 ನಿಮಿಷ ಮಾಡುತ್ತೇನೆ ಎಂದು ಆರಂಭಿಸಿ. ಪರಿಪೂರ್ಣತೆ ಬೇಡ, ಆರಂಭ ಬೇಕು. ಬಹಳ ಜನರು ಪರ್ಫೆಕ್ಟ್ ಸಮಯಕ್ಕಾಗಿ ಕಾಯುತ್ತಾರೆ, ಆದರೆ ಯಶಸ್ಸು ಪರ್ಫೆಕ್ಟ್ ಜನರಿಗೆ ಸಿಗುವುದಿಲ್ಲ, ಆರಂಭಿಸುವ ಜನರಿಗೆ ಸಿಗುತ್ತದೆ. ಬೆಳಿಗ್ಗೆ ಮೊದಲ ಕೆಲಸವೇ ಮುಖ್ಯ. ನಿಮ್ಮ ಜೀವನ ಬದಲಿಸುವ ಕೆಲಸವನ್ನ ಬೆಳಿಗ್ಗೆ ಮೊದಲಿಗೆ ಮಾಡಿ. ಅದು ಓದು ಇರಬಹುದು, ಪ್ರಾರ್ಥನೆ ಇರಬಹುದು, ವ್ಯಾಯಾಮ ಇರಬಹುದು. ಮೊದಲ ತಪ್ಪು ಆಲಸ್ಯ. ಇದರಿಂದ ನಿಮ್ಮ ಭವಿಷ್ಯವೇ ನಾಶವಾಗುತ್ತದೆ. ಆದರೆ ಈಗ ನಾವು ನೋಡುವ ಎರಡನೇ ತಪ್ಪು ಇನ್ನೂ ಭಯಾನಕ. ಎರಡನೇ ತಪ್ಪು ಇತರರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವುದು. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ದೊಡ್ಡ ವಿಷ ಯಾವುದು ಗೊತ್ತಾ? ಕಂಪ್ಯಾರಿಸನ್, ಅಂದರೆ ಹೋಲಿಕೆ. ಅವನು ಮನೆ ಕಟ್ಟಿದ್ದಾನೆ, ಅವಳು ಕಾರು ತೆಗೆದುಕೊಂಡಿದ್ದಾಳೆ, ಅವನಿಗೆ ಸರ್ಕಾರಿ ಜಾಬ್ ಸಿಕ್ಕಿದೆ, ಅವಳ ವಿಡಿಯೋ ವೈರಲ್ ಆಗಿದೆ, ಅವನಿಗೆ ಹಣ ಇದೆ, ನನಗೆ ಏನೂ ಇಲ್ಲ. ಇದೇ ಯೋಚನೆ ನಿಧಾನವಾಗಿ ಮನಸ್ಸನ್ನ ಒಡೆದು ಹಾಕುತ್ತದೆ. ಭಗವದ್ಗೀತೆ ನಮಗೆ ಹೇಳುವುದು, ಪ್ರತಿಯೊಬ್ಬರ ಧರ್ಮ, ಪ್ರಯಾಣ, ಸಮಯ, ಫಲ ವಿಭಿನ್ನ. ಶ್ರೀಕೃಷ್ಣನು ಹೇಳುವ ಅರ್ಥ ಸ್ವಧರ್ಮೇ ನಿಧನಂ ಶ್ರೇಯ. ಇತರರ ಜೀವನವನ್ನ ಅನುಕರಿಸಿ ಬದುಕುವುದಕ್ಕಿಂತ ನಿನ್ನದೇ ದಾರಿಯಲ್ಲಿ ಬದುಕುವುದು ಶ್ರೇಷ್ಠ. ಉದಾಹರಣೆಗೆ, ಇಬ್ಬರು ಸ್ನೇಹಿತರಿದ್ದರು. ಒಬ್ಬನು ಬಿಸಿನೆಸ್ ಶುರು ಮಾಡಿದ, ಇನ್ನೊಬ್ಬನು ಸರ್ಕಾರಿ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದ. ಮೊದಲನೆಯವನಿಗೆ 2 ವರ್ಷದಲ್ಲಿ ಹಣ ಸಿಕ್ಕಿತು. ಎರಡನೆಯವನಿಗೆ 4ನೇ ವರ್ಷವೂ ಫಲ ಸಿಗಲಿಲ್ಲ. ಆಗ ಎರಡನೆಯವನು ಯೋಚಿಸಿದ, ನಾನು ತಪ್ಪು ದಾರಿಯಲ್ಲಿ ಇದ್ದೇನೆ, ಅವನಂತೆ ಹಣ ಮಾಡಬೇಕು. ಅವನು ಓದುವುದನ್ನ ಬಿಟ್ಟ, ಬಿಸಿನೆಸ್ ಅನ್ನ ಶುರು ಮಾಡಿದ. ಅದರಲ್ಲೂ ಅವನಿಗೆ ಯಶಸ್ಸು ಸಿಗಲಿಲ್ಲ, ಅಲ್ಲಿಯೂ ಅವನು ವಿಫಲನಾದ. 5 ವರ್ಷಗಳ ನಂತರ ಅವನಿಗೆ ತಿಳಿಯಿತು, ಅವನು ತನ್ನ ಜೀವನವನ್ನ ತನ್ನ ಕೈಯಿಂದ ಹಾಳು ಮಾಡಿಕೊಂಡಿದ್ದಾನೆ. ಏಕೆಂದರೆ ಅವನು ತನ್ನ ದಾರಿಯನ್ನ ನಂಬಲಿಲ್ಲ, ಇತರರ ವೇಗ ನೋಡಿ ತನ್ನ ದಾರಿಯನ್ನೇ ಬಿಟ್ಟ. ಜೀವನದಲ್ಲಿ ಯಾರಾದರೂ ಬೇಗ ಬೆಳಕಿನಲ್ಲಿದ್ದರೆ ಅದರರ್ಥ ನೀವು ಕತ್ತಲೆಯಲ್ಲಿದ್ದೀರಿ ಎಂದಲ್ಲ. ನಿಮ್ಮ ಸೂರ್ಯೋದಯಕ್ಕೆ ನಿಮ್ಮದೇ ಸಮಯ ಇದೆ. ಇಂದು ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ ಅನ್ನ ಇನ್ನೂ ಹೆಚ್ಚಿಸಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಖುಷಿಯಲ್ಲಿರುವಂತೆ ಕಾಣುತ್ತಾರೆ, ಯೂಟ್ಯೂಬ್ನಲ್ಲಿ ಎಲ್ಲರೂ ಯಶಸ್ವಿಗಳಂತೆ ಕಾಣುತ್ತಾರೆ, ವಾಟ್ಸಾಪ್ ಸ್ಟೇಟಸ್ನಲ್ಲಿ ಎಲ್ಲರೂ ಸಂತೋಷವಾಗಿರುವಂತೆ ಕಾಣುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ನೀವು ಅವರ ಹೈಲೈಟೆಡ್ ರೀಲ್ ನೋಡುತ್ತಿದ್ದೀರಿ, ನಿಮ್ಮ ಬಿಹೈಂಡ್ ದ ಸೀನ್ ಜೊತೆ ಕಂಪೇರ್ ಮಾಡುತ್ತಿದ್ದೀರಿ. ಅದು ಅನ್ಯಾಯ. ಹಾಗಾದರೆ ಇಂತಹ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಇಲ್ಲಿದೆ ಪರಿಹಾರ. ಮೊದಲನೆಯದು, ನೀವು ನಿಮ್ಮ ಹಳೆಯ ವ್ಯಕ್ತಿತ್ವವನ್ನ ಮಾತ್ರ ಇಂದಿನ ವ್ಯಕ್ತಿತ್ವ ಜೊತೆ ಹೋಲಿಸಿಕೊಳ್ಳಿ. ನಿನ್ನೆಗಿಂತ ಇಂದು ನಾನು 1% ಉತ್ತಮವೇ? ಇದನ್ನ ಕೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಸಮಯವನ್ನ ಕಡಿಮೆ ಮಾಡಿ. ಅಗತ್ಯವಿಲ್ಲದ ಹೋಲಿಕೆ ಮನಸ್ಸಿಗೆ ವಿಷವಿದ್ದಂತೆ. ನಿಮಗೆ ಗುರಿ ಸ್ಪಷ್ಟವಾಗಿರಲಿ. ನಿಮ್ಮ ಗುರಿ ಸ್ಪಷ್ಟವಿದ್ದರೆ ಇತರರ ದಾರಿ ನಿಮಗೆ ತೊಂದರೆ ಮಾಡುವುದಿಲ್ಲ, ಅದು ಸಮಸ್ಯೆಯೇ ಅಲ್ಲ. ಹೋಲಿಕೆ ನಿಮ್ಮ ಆತ್ಮವಿಶ್ವಾಸವನ್ನ ಕೊಲ್ಲುತ್ತದೆ. ಆದರೆ 3ನೇ ತಪ್ಪು ನಿಮ್ಮ ಶಾಂತಿ, ಸಂಬಂಧ, ನಿರ್ಧಾರ ಶಕ್ತಿ ಎಲ್ಲವನ್ನ ನಾಶ ಮಾಡುತ್ತದೆ. ಆ 3ನೇ ತಪ್ಪು ಕೋಪದ ಮೇಲೆ ನಿಯಂತ್ರಣ ಇಲ್ಲದಿರುವುದು. ಒಂದು ಕ್ಷಣದ ಕೋಪ, ಒಂದು ಜೀವನದ ಪಶ್ಚಾತ್ತಾಪ. ಸ್ನೇಹಿತರೆ, ಜೀವನವನ್ನು ಹಾಳು ಮಾಡುವ 3ನೇ ದೊಡ್ಡ ತಪ್ಪು ಅನಿಯಂತ್ರಿತ ಕೋಪ.
ಕೋಪ ಬಂದಾಗ ಮನುಷ್ಯನು ಯೋಚಿಸುವುದಿಲ್ಲ, ಅವನು ಹೊಡೆಯುತ್ತಾನೆ, ಅವನು ನೋಯಿಸುತ್ತಾನೆ, ಅವನು ಬೇರೆಯವರ ಮನಸ್ಸನ್ನ ಮುರಿಯುತ್ತಾನೆ. ಮೊದಮೊದಲು ಪದಗಳಿಂದ, ಮಾತುಗಳಿಂದ, ನಂತರ ಸಂಬಂಧಗಳಿಂದ, ಕೊನೆಗೆ ತನ್ನ ಜೀವನದಿಂದ ಅವನು ದೂರವಾಗುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹಾತೆ ಸ್ಮೃತಿ ವಿಭ್ರಮ. ಕೋಪದಿಂದ ಗೊಂದಲ ಬರುತ್ತದೆ, ಗೊಂದಲದಿಂದ ಸ್ಮರಣೆ ನಾಶವಾಗುತ್ತದೆ, ಸ್ಮರಣೆ ನಾಶವಾದರೆ ಬುದ್ಧಿ ಹಾಳಾಗುತ್ತದೆ, ಬುದ್ಧಿ ಹಾಳಾದರೆ ಮನುಷ್ಯನು ನಾಶವಾಗುತ್ತಾನೆ. ಇದು ಎಷ್ಟು ಆಳವಾದ ಮಾತು ಗೊತ್ತಾ? ಕೋಪ ಎಂದರೆ ಕೇವಲ ಭಾವನೆಯಲ್ಲ, ಅದು ನಾಶದ ಆರಂಭ. ಉದಾಹರಣೆಗೆ ನಿಮ್ಮ ಕುಟುಂಬ ಜೀವನವನ್ನೇ ತೆಗೆದುಕೊಳ್ಳಿ. ಒಬ್ಬ ತಂದೆ ಕೆಲಸದ ಒತ್ತಡದಿಂದ ಮನೆಗೆ ಬರುತ್ತಾನೆ. ಅವನ ಮನಸ್ಸು ಈಗಾಗಲೇ ಉದ್ವಿಗ್ನಗೊಂಡಿರುತ್ತದೆ. ಮಗ ಚಿಕ್ಕ ತಪ್ಪು ಮಾಡುತ್ತಾನೆ. ತಂದೆ ಕೋಪದಲ್ಲಿ ಜೋರಾಗಿಯೇ ಬೈಯುತ್ತಾನೆ, ಒಮ್ಮೆ ಹೊಡೆಯುತ್ತಾನೆ ಕೂಡ. ಆ ಕ್ಷಣದಲ್ಲಿ ಅವನಿಗೆ ಅನಿಸುತ್ತದೆ, ನಾನು ಸರಿಪಡಿಸಿದೆ. ಆದರೆ ಸತ್ಯ ಏನು? ಮಗನ ಮನಸ್ಸಿನಲ್ಲಿ ಭಯ ಹುಟ್ಟಿದೆ. ಅವನು ತಂದೆಯನ್ನು ಗೌರವದಿಂದ ಅಲ್ಲ, ಭಯದಿಂದ ನೋಡಲು ಆರಂಭಿಸಿದ್ದಾನೆ. ಒಂದು ದಿನ ಆ ಮಗ ದೊಡ್ಡವನಾದಾಗ ತಂದೆಯ ಜೊತೆ ತನ್ನ ಮನಸ್ಸಿನ ಮಾತು ಹಂಚಿಕೊಳ್ಳುವುದನ್ನೇ ನಿಲ್ಲಿಸುತ್ತಾನೆ. ಒಂದು ಕ್ಷಣದ ಕೋಪ ಒಂದು ಜೀವನವನ್ನೇ ದೂರ ಮಾಡುತ್ತದೆ. ಇನ್ನೊಂದು, ಒಬ್ಬ ಉದ್ಯೋಗಿ ತನ್ನ ಬಾಸ್ನ ಕೋಪದಿಂದ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡುತ್ತಾನೆ. ಒಂದು ದಿನ ಅವನು ಒಳ್ಳೆಯ ಅವಕಾಶ ಬಿಟ್ಟು ಹೊರಟು ಹೋಗುತ್ತಾನೆ. ಬಾಸ್ ಹೇಳುತ್ತಾನೆ, ಜನರು ನಿಷ್ಠೆಯಿಂದ ಇಲ್ಲ. ಆದರೆ ನಿಜ ಏನು? ಅವನು ಪ್ರತಿಭೆಯನ್ನ ಕಳೆದುಕೊಂಡದ್ದು ಕೋಪದಿಂದ. ಕೋಪ ಬಂದಾಗ ನಿಮ್ಮ ರಕ್ತದ ಒತ್ತಡ ಇರುತ್ತದೆ, ಮನಃಶಾಂತಿ ಹೋಗುತ್ತದೆ, ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೀರಿ, ಸಂಬಂಧಗಳು ಮುರಿಯುತ್ತವೆ, ಗೌರವ ಕಡಿಮೆಯಾಗುತ್ತದೆ ಮತ್ತು ಅತ್ಯಂತ ದೊಡ್ಡದು, ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ. ಹಾಗಾದರೆ ಇದಕ್ಕೆ ಪರಿಹಾರವಿಲ್ಲವೇ? ಪರಿಹಾರಗಳು ಇವೆ. ಕೋಪ ಬಂದಾಗ ಉತ್ತರ ಕೊಡಬೇಡಿ. 10 ನಿಮಿಷ ಮೌನದಿಂದ ಇರಿ. ಇದು ಅನೇಕ ಯುದ್ಧಗಳನ್ನೇ ತಪ್ಪಿಸುತ್ತದೆ. ನೀರು ಕುಡಿಯಿರಿ, ಸ್ಥಳವನ್ನ ಬದಲಿಸಿ. ದೇಹ ಬದಲಾಗಿದೆ, ನಿಮ್ಮ ಭಾವನೆಯು ನಿಧಾನವಾಗುತ್ತದೆ. ನಾನು ಈಗ ಹೇಳುವ ಮಾತು ನಾಳೆ ಪಶ್ಚಾತ್ತಾಪವಾಗಬಹುದೇ ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಈ ಒಂದು ಪ್ರಶ್ನೆ ಅನೇಕ ಸಂಬಂಧಗಳನ್ನ ಉಳಿಸುತ್ತದೆ. ಪ್ರತಿದಿನ ಕನಿಷ್ಠ 5 ನಿಮಿಷ ಮೌನ ಧ್ಯಾನವನ್ನ ಮಾಡಿ. ಮನಸ್ಸು ಶಾಂತವಾಗುತ್ತದೆ, ಕೋಪ ಕಡಿಮೆಯಾಗುತ್ತದೆ. ಕೋಪದಲ್ಲಿ ಗೆದ್ದವನು ಯುದ್ಧ ಗೆಲ್ಲಬಹುದು, ಆದರೆ ಶಾಂತಿಯಲ್ಲಿ ಗೆದ್ದವನು ಜೀವನವನ್ನೇ ಗೆಲ್ಲುತ್ತಾನೆ. ಆಲಸ್ಯ ನಿಮ್ಮ ಭವಿಷ್ಯವನ್ನ ಹಾಳು ಮಾಡುತ್ತದೆ. ಹೋಲಿಕೆ ನಿಮ್ಮ ಆತ್ಮವಿಶ್ವಾಸವನ್ನ ಹಾಳು ಮಾಡುತ್ತದೆ. ಕೋಪ ನಿಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತದೆ. ಆದರೆ 4ನೇ ತಪ್ಪು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನೇ ಒಳಗಿನಿಂದ ಕುಸಿಯುವಂತೆ ಮಾಡುತ್ತದೆ. ಆ 4ನೇ ತಪ್ಪು ಎಲ್ಲರನ್ನೂ ಖುಷಿಪಡಿಸಲು ನಿಮ್ಮನ್ನೇ ನೀವು ಕಳೆದುಕೊಳ್ಳುವುದು. ಜೀವನದಲ್ಲಿ ನೀವು ಎಲ್ಲರಿಗೂ ಒಳ್ಳೆಯವನಾಗಲು ಹೋಗಿ ನೀವು ನಿಮ್ಮ ಜೀವನದಲ್ಲೇ ನಿಮಗೆ ನೀವೇ ಕೆಟ್ಟವರಾಗಿ ಬಿಡುತ್ತೀರಾ. ಹೌದು ಸ್ನೇಹಿತರೆ, ಇದು ತುಂಬಾ ಜನರ ಗುಪ್ತ ನೋವು. ಅವರು ಏನು ಅಂದುಕೊಳ್ಳುತ್ತಾರೆ? ಇವರಿಗೆ ಬೇಸರ ಆಗಬಾರದು, ಅವರಿಗೆ ನೋವಾಗಬಾರದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಇತರರನ್ನ ಖುಷಿಪಡಿಸಲು ಹೋಗಿ ಬಹಳ ಜನರು ತಮ್ಮ ಮನಸ್ಸನ್ನು, ತಮ್ಮ ಸಮಯವನ್ನು, ತಮ್ಮ ಶಕ್ತಿಯನ್ನು, ಕೊನೆಗೆ ತಮ್ಮ ಸ್ವಾಭಿಮಾನವನ್ನೇ ಕಳೆದುಕೊಳ್ಳುತ್ತಾರೆ. ಭಗವದ್ಗೀತೆ ಹೇಳುವುದು, ನಿನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡು. ಜನರು ಮೆಚ್ಚಲಿ, ಟೀಕಿಸಲಿ, ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಿ, ನೀನು ಧರ್ಮದ ದಾರಿಯಲ್ಲಿ ಇರಬೇಕು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಲಿಲ್ಲ, ಎಲ್ಲರನ್ನೂ ಸಂತೋಷಪಡಿಸು. ಅವನು ಹೇಳಿದ್ದು, ಸತ್ಯದ ದಾರಿಯಲ್ಲಿ ನಿಲ್ಲು. ಉದಾಹರಣೆ, ಒಬ್ಬ ಯುವಕನಿಗೆ ತನ್ನ ಕನಸು ಇದೆ, ಶಿಕ್ಷಕನಾಗಬೇಕು. ಆದರೆ ಮನೆಯವರು ಹೇಳುತ್ತಾರೆ, ಇಂಜಿನಿಯರ್ ಆಗು. ಸಂಬಂಧಿಕರು ಹೇಳುತ್ತಾರೆ, ಸರ್ಕಾರಿ ಕೆಲಸ ಮಾತ್ರ ಸುರಕ್ಷಿತ. ಸ್ನೇಹಿತರು ಹೇಳುತ್ತಾರೆ, ಬಿಸಿನೆಸ್ ಮಾಡು.
ಅವನು ಎಲ್ಲರ ಮಾತು ಕೇಳುತ್ತಾನೆ, ಆದರೆ ತನ್ನ ಮನಸ್ಸಿನ ಮಾತು ಕೇಳುವುದಿಲ್ಲ. 10 ವರ್ಷಗಳ ನಂತರ ಅವನು ಕೆಲಸದಲ್ಲಿದ್ದಾನೆ, ಹಣ ಇದೆ, ಆದರೆ ಸಂತೋಷ ಇಲ್ಲ. ಪ್ರತಿದಿನ ಒಳಗೆ ಒಂದು ನೋವು, ನಾನು ನನ್ನ ಜೀವನದಂತೆ ಬದುಕಲಿಲ್ಲ. ಜೀವನದಲ್ಲಿ ಅತಿ ದೊಡ್ಡ ನೋವು ವಿಫಲತೆ ಅಲ್ಲ, ತನ್ನ ಮನಸ್ಸಿಗೆ ವಿರುದ್ಧವಾಗಿ ಬದುಕಿದ ಪಶ್ಚಾತ್ತಾಪ. ಇನ್ನೊಂದು ಉದಾಹರಣೆ, ನಿಮ್ಮ ಸಮಯ ಇಲ್ಲದಿದ್ದರೂ ಹೌದು ಎಂದು ಹೇಳುತ್ತೀರಿ. ನಿಮಗೆ ಇಷ್ಟವಿಲ್ಲದ ಕೆಲಸಕ್ಕೂ ಒಪ್ಪಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ನೋವಾದರೂ ಮೌನವಾಗಿರುತ್ತೀರಿ. ನಿಮ್ಮ ಮೌಲ್ಯ ಕಡಿಮೆ ಮಾಡಿದವರಿಗೂ ಅವಕಾಶ ಕೊಡುತ್ತೀರಿ. ಏಕೆಂದರೆ ನೀವು ಭಯಪಡುತ್ತೀರಿ, ಅವರು ದೂರವಾಗಿ ಬಿಟ್ಟರೆ. ಆದರೆ ಸತ್ಯ ಏನು ಗೊತ್ತಾ? ನೀವು ನಿಮ್ಮಿಂದಲೇ ದೂರವಾಗುತ್ತಿದ್ದೀರಿ. ಇಲ್ಲ ಎಂದು ಹೇಳಲು ಕಲಿಯಿರಿ. ಇಲ್ಲ ಎನ್ನುವುದು ಕೆಟ್ಟದ್ದು ಅಲ್ಲ, ಅದು ಆತ್ಮಗೌರವ. ನಿಮ್ಮ ಮೌಲ್ಯಗಳನ್ನ ಬರೆಯಿರಿ. ನನಗೆ ಮುಖ್ಯವಾದದ್ದು ಏನು? ಸತ್ಯ, ಶಾಂತಿ, ಆರೋಗ್ಯ, ಕುಟುಂಬ ಅಥವಾ ಗುರಿ? ಯಾವುದು ನಿಮಗೆ ಮುಖ್ಯವಾದದ್ದು? ಯೋಚಿಸಿ. ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕೆಂಬ ಅಗತ್ಯವಿಲ್ಲ. ಶ್ರೀಕೃಷ್ಣನನ್ನೇ ಎಲ್ಲರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಹಾಗಿದ್ದರೆ ನಿಮ್ಮನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕು ಎಂಬ ನಿಯಮವೇ ಇಲ್ಲ. ಎಲ್ಲರ ಮೆಚ್ಚುಗೆಗಾಗಿ ಬದುಕುವವನು ಒಂದು ದಿನ ತನ್ನ ಆತ್ಮದ ಮುಂದೆ ಸೋಲುತ್ತಾನೆ. ಇನ್ನು ಕೊನೆಯ ತಪ್ಪು, ಇದು ಅತ್ಯಂತ ಅಪಾಯಕಾರಿ. ನಮ್ಮ ಜೀವನವನ್ನು ನಿಧಾನವಾಗಿ ಮೌನವಾಗಿ ಒಳಗಿನಿಂದಲೇ ನಾಶ ಮಾಡುವ 5ನೇ ತಪ್ಪು. ಈ ತಪ್ಪು ಇದ್ದರೆ ಹೊರಗೆ ನೀವು ನಗುತ್ತಿದ್ದರೂ ಒಳಗೆ ನೀವು ಖುಷಿಯುತ್ತಿರಬಹುದು. ಆ 5ನೇ ತಪ್ಪು ದೇವರನ್ನು ಮರೆತು ಅಹಂಕಾರದಿಂದ ಬದುಕುವುದು. ಹೌದು, ಜೀವನದಲ್ಲಿ ಎಲ್ಲವೂ ನನ್ನಿಂದಲೇ ಆಗುತ್ತಿದೆ, ನಾನು ಇಲ್ಲದಿದ್ದರೆ ಏನೂ ಆಗುವುದಿಲ್ಲ, ನನಗೆ ಯಾರೂ ಬೇಕಿಲ್ಲ, ನನಗೆ ದೇವರ ಅಗತ್ಯವೇ ಇಲ್ಲ. ಇದೇ ಮನುಷ್ಯನ ಅತಿ ದೊಡ್ಡ ಪತನದ ಆರಂಭ. ಸ್ನೇಹಿತರೆ, ಜೀವನವನ್ನು ಹಾಳು ಮಾಡುವ 5ನೇ ಮತ್ತು ಅತ್ಯಂತ ಭಯಾನಕ ತಪ್ಪು ಅಹಂಕಾರ. ಅಹಂಕಾರ ಎಂದರೆ ಕೇವಲ ನಾನು ದೊಡ್ಡವನು ಅನ್ನುವುದಲ್ಲ. ಅಹಂಕಾರ ಎಂದರೆ ಸಲಹೆ ಕೇಳದಿರುವುದು, ತಪ್ಪು ಒಪ್ಪಿಕೊಳ್ಳದಿರುವುದು, ಇತರರನ್ನ ತಿರಸ್ಕರಿಸುವುದು, ದೇವರನ್ನ ಮರೆತು ಬದುಕುವುದು, ನನಗೆ ಎಲ್ಲ ಗೊತ್ತು ಅನ್ನುವ ಭಾವನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವುದು, ಅಹಂಕಾರ, ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಮನುಷ್ಯನ ಪತನಕ್ಕೆ ಕಾರಣ. ಅರ್ಜುನನು ಗೆದ್ದದ್ದು ಕೇವಲ ಬಲದಿಂದಲ್ಲ, ಅವನು ತನ್ನ ಅಹಂಕಾರವನ್ನ ಇಳಿಸಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನ ಸ್ವೀಕರಿಸಿದ್ದರಿಂದ. ಅವನು ಹೇಳಿದ, ನಾನು ಗೊಂದಲದಲ್ಲಿದ್ದೇನೆ, ನನಗೆ ದಾರಿ ತೋರಿಸು. ಇದೇ ಅವನ ಗೆಲುವಿನ ಆರಂಭ. ಒಬ್ಬ ವ್ಯಕ್ತಿ ಚಿಕ್ಕದಾಗಿ ಶುರು ಮಾಡಿದ, ಅವನು ತುಂಬಾ ಶ್ರಮಪಟ್ಟ, ಅವನಿಗೆ ಯಶಸ್ಸು ಸಿಕ್ಕಿತು. ಮೊದಲಿಗೆ ಅವನು ವಿನಯಶೀಲ, ಎಲ್ಲರನ್ನ ಗೌರವಿಸುತ್ತಿದ್ದ, ದೇವರನ್ನು ನೆನಪಿಸುತ್ತಿದ್ದ. ಆದರೆ ಹಣ ಹೆಚ್ಚಾದಂತೆ, ಪದವಿ ಹೆಚ್ಚಾದಂತೆ ಅವನಲ್ಲಿ ಅಹಂಕಾರ ಬೆಳೆದಿತ್ತು. ಅವನು ಸಿಬ್ಬಂದಿಯನ್ನ ಅವಮಾನಿಸಿದ, ಕುಟುಂಬದವರನ್ನ ನಿರ್ಲಕ್ಷಿಸಿದ, ಸಲಹೆ ಕೇಳಲಿಲ್ಲ, ತಪ್ಪುಗಳನ್ನ ಒಪ್ಪಲಿಲ್ಲ. ಒಂದು ದಿನ ದೊಡ್ಡ ನಷ್ಟವಾಯಿತು. ಸಹಾಯ ಕೇಳಲು ಯಾರೂ ಇರಲಿಲ್ಲ, ಏಕೆಂದರೆ ಅವನು ಏರಿದಾಗ ಎಲ್ಲರನ್ನ ತಳ್ಳಿಬಿಟ್ಟಿದ್ದ. ನಿಮ್ಮನ್ನು ಎತ್ತಿದ್ದು ಪ್ರತಿಭೆ ಇರಬಹುದು, ಆದರೆ ನಿಮ್ಮನ್ನು ಉಳಿಸುವುದು ವಿನಯ. ದೇವರನ್ನ ಮರೆತ ಮನುಷ್ಯನು ಹೊರಗೆ ಬಲಿಷ್ಠನಾಗಿ ಕಾಣಬಹುದು, ಆದರೆ ಒಳಗೆ ಖಾಲಿಯಾಗಿರುತ್ತಾನೆ. ಹಣ ಇದ್ದರೂ ಶಾಂತಿ ಇಲ್ಲ, ಜನ ಇದ್ದರೂ ನಿಜವಾದ ಜೊತೆಗಾರರೂ ಇಲ್ಲ, ಯಶಸ್ಸು ಇದ್ದರೂ ಸರಿಯಾದ ನಿದ್ರೆ ಇಲ್ಲ, ಏಕೆಂದರೆ ಆತ್ಮದ ಜೊತೆ ಸಂಪರ್ಕ ಕಳೆದುಕೊಂಡಿದ್ದಾನೆ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬಾ ಬಲವಾಗಿ ಕಾಣುತ್ತೇವೆ, ಆದರೆ ಒಂದು ಸಮಸ್ಯೆ ಬಂದರೆ ಸಾಕು, ಒಂದು ಅನಾರೋಗ್ಯ, ಒಂದು ನಷ್ಟ, ಒಂದು ದ್ರೋಹ, ಒಂದು ವಿಫಲತೆ, ಅಷ್ಟರಲ್ಲಿ ನಮಗೆ ತಿಳಿಯುತ್ತದೆ ನಾವು ಎಲ್ಲವನ್ನ ನಿಯಂತ್ರಿಸುವವರು ಅಲ್ಲ. ಅಲ್ಲಿ ದೇವರ ನೆನಪು ಬರುತ್ತದೆ. ಆದರೆ ಬುದ್ಧಿವಂತನು ಸಂಕಷ್ಟದಲ್ಲಿ ಮಾತ್ರ ದೇವರನ್ನ ಹುಡುಕುವುದಿಲ್ಲ, ಅವನು ಸುಖದಲ್ಲಿಯೂ ದೇವರನ್ನ ನೆನಪಿಸುತ್ತಾನೆ. ಹಾಗಾದರೆ ಈ ಅಹಂಕಾರದಿಂದ ಹೊರಗೆ ಬರಲು ಪರಿಹಾರವಿಲ್ಲವೇ? ಪರಿಹಾರ ಇದೆ. ಪ್ರತಿದಿನ ಕೃತಜ್ಞತೆ. ಬೆಳಗ್ಗೆ ಎದ್ದು 3 ವಿಷಯಗಳಿಗೆ ಧನ್ಯವಾದ ಹೇಳಿ.
ತಪ್ಪು ಒಪ್ಪಿಕೊಳ್ಳುವ ಅಭ್ಯಾಸ. ಹೌದು, ಇದು ನನ್ನ ತಪ್ಪು ಎಂದು ಹೇಳುವವನು ದುರ್ಬಲನಲ್ಲ, ಅವನೇ ಬಲಿಷ್ಠ. ಪ್ರತಿದಿನ 5 ನಿಮಿಷ ದೇವರ ಸ್ಮರಣೆ ಇಲ್ಲವೇ ಧ್ಯಾನವನ್ನ ಮಾಡಿ. ಮಂತ್ರ, ಧ್ಯಾನ, ಪ್ರಾರ್ಥನೆ, ಗೀತಪಠನ ಯಾವುದಾದರೂ ಒಂದನ್ನು ಮಾಡಿ. ಯಶಸ್ಸು ಬಂದಾಗ ತಲೆ ತಗ್ಗಿಸು. ರುಚಿಯಾದ ಹಣ್ಣನ್ನು ಕೊಡುವ ಮರವೇ ತಲೆಬಾಗುತ್ತದೆ. ಅಹಂಕಾರ ಮನುಷ್ಯನನ್ನ ಎತ್ತಿದಂತೆ ಕಾಣಿಸಬಹುದು, ಆದರೆ ಒಳಗಿನಿಂದ ಅವನ ನೆಲೆಯನ್ನ ಕಿತ್ತು ಹಾಕುತ್ತದೆ. ಹಾಗಾದರೆ ಸ್ನೇಹಿತರೆ, ಭಗವದ್ಗೀತೆಯ ಜ್ಞಾನದ ಪ್ರಕಾರ ನಮ್ಮ ಜೀವನವನ್ನೇ ಹಾಳು ಮಾಡಬಲ್ಲ ಆ 5 ದೊಡ್ಡ ತಪ್ಪುಗಳು ಯಾವುವು ನಿಮಗೆ ಗೊತ್ತಾಯಿತೆ? ಇನ್ನೊಮ್ಮೆ ಅವನ್ನ ಮೆಲುಕು ಹಾಕೋಣ. ಮೊದಲನೆಯ ತಪ್ಪು ಎಲ್ಲವನ್ನ ನಾಳೆಗೆ ಹಾಕುವುದು. ಇದು ನಿಮ್ಮ ಭವಿಷ್ಯವನ್ನ ಕದ್ದುಕೊಳ್ಳುತ್ತದೆ. ಎರಡನೇ ತಪ್ಪು ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಕೊಲ್ಲುತ್ತದೆ. ಮೂರನೇ ತಪ್ಪು ಕೋಪದ ಮೇಲೆ ನಿಯಂತ್ರಣ ಇಲ್ಲದಿರುವುದು. ಇದು ನಿಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತದೆ. ನಾಲ್ಕನೇ ತಪ್ಪು ಎಲ್ಲರನ್ನ ಖುಷಿಪಡಿಸಲು ನಿಮ್ಮನ್ನೇ ನೀವು ಕಳೆದುಕೊಳ್ಳುವುದು. ಇದು ನಿಮ್ಮ ಸ್ವಾಭಿಮಾನವನ್ನ ನಾಶ ಮಾಡುತ್ತದೆ. ಐದನೇ ತಪ್ಪು ದೇವರನ್ನ ಮರೆತು ಅಹಂಕಾರದಿಂದ ಬದುಕುವುದು. ಇದು ನಿಮ್ಮ ಆತ್ಮಶಾಂತಿಯನ್ನ ಕಸಿದುಕೊಳ್ಳುತ್ತದೆ. ಸ್ನೇಹಿತರೆ, ಜೀವನವನ್ನ ಹಾಳು ಮಾಡಲು ದೊಡ್ಡ ಶತ್ರು ಬೇಕಾಗಿಲ್ಲ. ಒಂದು ತಪ್ಪು ಸಾಕು, ಒಂದು ಕೆಟ್ಟ ಅಭ್ಯಾಸ ಸಾಕು, ಒಂದು ತಪ್ಪು ಯೋಚನೆ ಸಾಕು. ಆದರೆ ಇದೇ ಜೀವನವನ್ನ ಉಳಿಸಲು ಒಂದು ಸತ್ಯ ಸಾಕು, ಒಂದು ಸರಿಯಾದ ನಿರ್ಧಾರ ಸಾಕು, ಒಂದು ಹೊಸ ಆರಂಭ ಸಾಕು. ಇಂದು ಈ ಕ್ಷಣದಿಂದ ನೀವು ನಿರ್ಧಾರ ಮಾಡಬಹುದು. ನಾನು ನಾಳೆಗೆ ಹಾಕುವುದಿಲ್ಲ. ನಾನು ನನ್ನ ದಾರಿಯನ್ನ ನಂಬುತ್ತೇನೆ. ನಾನು ಕೋಪದ ದಾಸನಾಗುವುದಿಲ್ಲ. ನಾನು ಎಲ್ಲರಿಗಾಗಿ ನನ್ನನ್ನೇ ಕಳೆದುಕೊಳ್ಳುವುದಿಲ್ಲ. ನಾನು ವಿನಯದಿಂದ, ದೇವರ ಸ್ಮರಣೆಯಿಂದ, ಧ್ಯಾನದಿಂದ ಬದುಕುತ್ತೇನೆ. ಜೀವನ ಒಂದು ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ದಿನ ತೆಗೆದುಕೊಂಡ ಸರಿಯಾದ ನಿರ್ಧಾರ ಸಂಪೂರ್ಣ ಜೀವನವನ್ನೇ ಬದಲಾಯಿಸಬಹುದು. ಅರ್ಜುನ ಯುದ್ಧ ಭೂಮಿಯಲ್ಲಿ ಕುಸಿದಾಗ ಶ್ರೀಕೃಷ್ಣನು ಅವನಿಗೆ ಒಂದು ಮಾತು ಹೇಳಲಿಲ್ಲ, ನೀನು ದುರ್ಬಲ. ಅವನು ಹೇಳಿದ್ದು, ಎದ್ದು ನಿಲ್ಲು. ಇಂದು ನಾನು ಕೂಡ ನಿಮಗೆ ಅದೇ ಹೇಳುತ್ತೇನೆ ಸ್ನೇಹಿತರೆ. ನೀವು ಎಷ್ಟು ಬಾರಿ ಬಿದ್ದಿದ್ದರೂ ಪರವಾಗಿಲ್ಲ, ಎಷ್ಟು ತಪ್ಪು ಮಾಡಿದರೂ ಪರವಾಗಿಲ್ಲ, ಎಷ್ಟು ಕಾಲ ಕತ್ತಲೆಯಲ್ಲಿದ್ದರೂ ಪರವಾಗಿಲ್ಲ, ಈ ಕ್ಷಣದಿಂದ ಎದ್ದು ನಿಲ್ಲಿ. ನಿಮ್ಮ ಜೀವನವನ್ನು ಹಾಳು ಮಾಡಿದ ತಪ್ಪುಗಳನ್ನು ಗುರುತಿಸಿ ಅವುಗಳಿಂದ ಹೊರಬನ್ನಿ. ಭಗವದ್ಗೀತೆಯ ಧ್ಯಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಂತರ ನೋಡಿ, ನಿಮ್ಮ ಮನಸ್ಸು ಬದಲಾಗುತ್ತದೆ, ನಿಮ್ಮ ಚಿಂತನೆ ಬದಲಾಗುತ್ತದೆ, ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ, ಕೊನೆಗೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಜೈ ಶ್ರೀಕೃಷ್ಣ.